ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ. ತಾಯಿ ಭವಾನಿ ದೇವಿಯು ಸದಾ ನಿಮ್ಮೊಂದಿಗಿದ್ದು ನಿಮ್ಮ ಪ್ರತಿಯೊಂದು ಬಯಕೆಗಳನ್ನು ಸಹ ಶೀಘ್ರವಾಗಿ ಕಾರ್ಯರೂಪಕ್ಕೆ ತರಲೆಂದು ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥಿಸುತ್ತೇನೆ. ಈ ದಿನ ನಾವು ಒಂದು ಅದ್ಭುತವಾದಂತಹ ಉಪಾಯವನ್ನು ತಿಳಿದುಕೊಳ್ಳೋಣ. ಈ ಉಪಾಯವನ್ನು ಸ್ತ್ರೀಯರಾದರೂ ಪುರುಷರಾದರೂ ಸಹ ಮಾಡಬಹುದು. ಸ್ತ್ರೀಯರು ತಿಂಗಳ ಸಮಸ್ಯೆಗಳನ್ನು ಮಾತ್ರ ಈ ಒಂದು ಉಪಾಯವನ್ನು ಮಾಡಬಾರದು. ಹಾಗೆ ಕುಟುಂಬದಲ್ಲಿ ಯಾರಾದರೂ ಮರಣ ಹೊಂದಿದ್ದಲ್ಲಿ ಪುಣ್ಯ ಕಾರ್ಯಗಳು ಪೂರ್ತಿಯಾಗುವವರೆಗೂ ಸಹ ಈ ಉಪಾಯವನ್ನು ಮಾಡಬಾರದು. ಈ ಉಪಾಯವನ್ನು ಮಾಡಲು ಯಾವುದೇ ರೀತಿಯಾದಂತಹ ಒಂದು ಆಹಾರ ನಿಬಂಧನೆಗಳು ನಿಯಮಗಳೇನೂ ಇರುವುದಿಲ್ಲ. ತಾಂತ್ರಿಕ ಉಪಾಯ ಇದು. ನಮ್ಮ ಅನೇಕ ವೀಕ್ಷಕರು ಕಾಮೆಂಟ್ಗಳಲ್ಲಿ, ಗುರುಗಳೇ, ನಾವು ಪ್ರತಿಯೊಂದು ವಿಷಯದಲ್ಲೂ ಸಹ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೇವೆ ಎಂದು ತಿಳಿಸಿದವರಿಗೆಲ್ಲವೂ ಸಹ ಇಂದಿನ ಈ ಉಪಾಯ ರಾಮಬಾಣದಂತೆ ಕೆಲಸ ಮಾಡ್ತದೆ. ಈ ಉಪಾಯವನ್ನು ಮಾಡುವುದರಿಂದ ಅವರಿಗೆ 24 ಗಂಟೆಗಳಲ್ಲೇ ಉತ್ತಮವಾದಂತಹ ಫಲಿತಾಂಶವೂ ಸಹ ದೊರೆಯುತ್ತೆ. ವಿಚಿತ್ರವೆನ್ನಿಸಬಹುದು, ಆದರೆ ತುಂಬ ಅದ್ಭುತವಾಗಿ ಕೆಲಸ ಮಾಡುವಂತಹ ಉಪಾಯ. ಉಪ್ಪು, ನಾವು ಈಗಾಗಲೇ ಉಪ್ಪಿನಿಂದ ಮಾಡುವಂತಹ ಅನೇಕ ಉಪಾಯಗಳನ್ನು ತಿಳಿದುಕೊಂಡಿದ್ದೇವೆ. ಏಕೆಂದರೆ ಉಪ್ಪು ಪ್ರತಿಯೊಬ್ಬರ ಮನೆಯಲ್ಲಿಯೂ ಇರುತ್ತದೆ. ಇದು ಕಲ್ಲುಪ್ಪು, ಸಮುದ್ರದ ಉಪ್ಪು ಎಂದು ಹೇಳುತ್ತೇವೆ. ಲಕ್ಷ್ಮೀ ಸ್ವರೂಪ ಉಪ್ಪು, ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪವೆಂದೇ ನಾವು ಇದನ್ನು ಭಾವಿಸುತ್ತೇವೆ. ಹಾಗೆ ಯಜ್ಞ ಯಾಗಾದಿಗಳಲ್ಲಿ, ತಾಂತ್ರಿಕ ಪರಿಹಾರಗಳಲ್ಲಿ, ವಶೀಕರಣದ ಪ್ರಕ್ರಿಯೆಗಳಲ್ಲಿ ಪ್ರತಿಯೊಂದರಲ್ಲೂ ಸಹ ಈ ಉಪ್ಪನ್ನು ಬಳಸುತ್ತಿರುತ್ತೇವೆ. ನಮ್ಮ ಜೀವನದಲ್ಲೇ ಒಂದು ಭಾಗ. ಇದಕ್ಕಿರುವಂತಹ ಶಕ್ತಿ ಸಾಮರ್ಥ್ಯಗಳು ಅದ್ಭುತವಾಗಿ ಕೆಲಸ ಮಾಡುತ್ತವೆ. ಇಂದಿನ ಈ ಉಪಾಯ ಮಾಡುವುದರಿಂದ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿ ಹೊರ ಹೋಗುತ್ತದೆ. ಹಾಗೆ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತದೆ. ನಾನು ಅನೇಕ ರೀತಿಯ ಸಮಸ್ಯೆಗಳಿಂದ ಕಷ್ಟಗಳಲ್ಲಿರುತ್ತೇವೆ, ನೋವನ್ನು ಅನುಭವಿಸುತ್ತಿದ್ದೇವೆ. ಹಾಗೆ ಜಾತಕದಲ್ಲಿ ಶನಿ ದೋಷದಿಂದ, ಶನಿಗ್ರಹ ಪ್ರಭಾವದಿಂದ ಸಮಸ್ಯೆಗಳಲ್ಲಿರುವವರು ಸಹ ಈ ಉಪಾಯವನ್ನು ಮಾಡಬಹುದು. ಅವರಿಗೂ ಸಹ ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿಯೂ ಸಹ ಸಮಸ್ಯೆಗಳು ದೂರವಾಗುತ್ತವೆ. ಹಾಗೆ ನಿಮ್ಮ ಮೇಲೆ ನೆಗೆಟಿವ್ ಎನರ್ಜಿ ಆಗಲಿ ಅಥವಾ ಯಾವುದಾದರೂ ಪ್ರಯೋಗಗಳು ಮಾಡಿದ್ದರೆ, ನಮ್ಮ ಮೇಲೆ ಯಾವುದಾದರೂ ಪ್ರಯೋಗಗಳು ಮಾಡಿದ್ದಾರೆ ಎಂಬ ಅನುಮಾನವಿದ್ದರೂ ಸಹ, ತಾಂತ್ರಿಕ ಪ್ರಯೋಗ ಮಾಡಿದ್ದಾರೆ ಎಂಬ ಅನುಮಾನವಿದ್ದರೂ ಸಹ, ವಶೀಕರಣ ಪ್ರಯೋಗಗಳು ಮಾಡಿದ್ದಾರೆ ಎಂಬ ಅನುಮಾನವಿದ್ದರೂ ನೀವು ಈ ಪರಿಹಾರ ಮಾಡಿಕೊಳ್ಳೋದ್ರಿಂದ ಸಮಸ್ಯೆಗಳಿಂದ ಹೊರಬರುತ್ತೀರಿ. ತುಂಬ ಅದ್ಭುತವಾಗಿ ಕೆಲಸ ಮಾಡ್ತದೆ. ಇದನ್ನು ಮಾಡಬಹುದು ಮತ್ತು ಈ ಉಪಾಯವನ್ನು ಕಂಟಿನ್ಯೂ ಮಾಡುತ್ತಲೂ ಸಹ ಬರಬಹುದು. ಹೇಗೆ ಮಾಡಬೇಕು, ಯಾವ ವಿಧಾನಗಳಲ್ಲಿ ಮಾಡಬೇಕೆಂಬುದನ್ನು ತಿಳಿಸಿಕೊಡುತ್ತೇನೆ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಲು ಪ್ರಯತ್ನ ಮಾಡಿ. ಏಕೆಂದರೆ ಈ ಉಪಾಯಗಳು ನಮ್ಮ ಜೀವನದಲ್ಲಿ, ನಮ್ಮ ಮನೆಯಲ್ಲೇ ಇರುವಂತಹ ವಸ್ತುಗಳೊಂದಿಗೆ ನಾವು ಪರಿಪೂರ್ಣವಾದಂತಹ ವಿಶ್ವಾಸದಿಂದ, ನಂಬಿಕೆಯಿಂದ ಮಾಡಿದಾಗ ಖಂಡಿತವಾಗಿಯೂ ಅದ್ಭುತವಾದಂತಹ ಫಲಿತಾಂಶವನ್ನು ಪಡೆಯಬಹುದು. ಅನೇಕರು ಕೇಳುತ್ತಿದ್ದಾರೆ, ಯಾವ ಕೆಲಸ ಮಾಡಲು ಹೋದರೂ ಸಹ ಏಕಾಗ್ರತೆ ಇಲ್ಲ, ಮಾಡಲು ಮನಸ್ಸಿಲ್ಲ, ಯಾವುದೇ ಕೆಲಸವನ್ನು ಮಾಡಲು ಸಾಧ್ಯವಾಗುತ್ತಿಲ್ಲ, ಹುಚ್ಚು ಹುಚ್ಚಾದಂತಹ ಕನಸುಗಳು ಬರುತ್ತವೆ, ಯಾವುದಾದರೂ ಪರಿಹಾರ ತಿಳಿಸ್ಕೊಡಿ. ಹಾಗೆ ಇಂತಹ ಸಮಸ್ಯೆಗಳಿಗೆ ಕಲ್ಲುಪ್ಪಿನಿಂದ
ಮಾಡುವಂತಹ ಪರಿಹಾರ ತಿಳಿಸುತ್ತೇನೆ ಮತ್ತು ಉಳಿದ ವಸ್ತುಗಳಿಂದಲೂ ಸಹ ಪರಿಹಾರವನ್ನು ತಿಳಿಸಿಕೊಡುತ್ತೇನೆ. ಸ್ಕಿಪ್ ಮಾಡದೆ ಪೂರ್ತಿ ನೋಡಿರಿ. ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ. ಹೊಸದಾಗಿ ನಮ್ಮ ವಿಡಿಯೋ ನೋಡ್ತಕ್ಕಂತಹವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. 10 ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ. ಅನೇಕ ರೀತಿಯ ಸಮಸ್ಯೆಗಳಿಗೆ ಸಂಬಂಧಿಸಿದಂತಹ ಪರಿಹಾರ ಮಾರ್ಗಗಳು, ಆರೋಗ್ಯ ಸಮಸ್ಯೆ, ಆರ್ಥಿಕ ಸಮಸ್ಯೆಗಳು, ಕುಟುಂಬದಲ್ಲಿ ಸದಸ್ಯರ ನಡುವೆ ಸಮಸ್ಯೆಗಳಿಗೆ, ವ್ಯಾಪಾರದಲ್ಲಿನ ಸಮಸ್ಯೆಗಳಿಗೆ ಪರಿಹಾರಗಳು ಈಗಾಗಲೇ ನಮ್ಮ ಚಾನೆಲ್ನಲ್ಲಿ ಸಾಕಷ್ಟು ಅಪ್ಲೋಡ್ ಮಾಡಲಾಗಿದೆ. ನೀವು ನಮ್ಮ ವಿಡಿಯೋಗಳಲ್ಲಿ ಹೋಗಿ ಅವುಗಳಲ್ಲಿ ನಿಮಗೆ ಆಚರಿಸಲು ಸಾಧ್ಯವಾಗುವಂತಹ ಪರಿಹಾರ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಂಡು ಆ ತಂತ್ರಗಳನ್ನು ಪ್ರಯೋಗಿಸಿಕೊಂಡು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ. ಸರಿ ವೀಕ್ಷಕರೇ, ಇಂದಿನ ವಿಷಯಕ್ಕೆ ಹೋಗೋಣ. ಈಗ ನಾವು ಈ ಉಪಾಯವನ್ನು ಮಾಡುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ. ಈ ಉಪಾಯವನ್ನು ಯಾರಾದರೂ ಸಹ ಪ್ರಯತ್ನ ಮಾಡಬಹುದು, ಯಾವ ದಿನದಲ್ಲಾದರೂ ಸಹ ಮಾಡಬಹುದು. ಏನೆಂದರೆ, ಕಲ್ಲುಪ್ಪನ್ನು ತೆಗೆದುಕೊಳ್ಳಿ. ವೀಕ್ಷಕರೇ, ಹಳೆಯ ಕಾಲದಲ್ಲಿ ಗೋಶಾಲೆಗಳಲ್ಲಿ ಕಲ್ಲುಪ್ಪಿನ ಕಂಬಗಳನ್ನು ಇಡುತ್ತಾ ಇದ್ರು. ಇವುಗಳಿಂದ ಕೆಲವು ಸಮಸ್ಯೆಗಳು ಬರದೇ ಇರುವ ರೀತಿ, ಕೆಲವು ರೋಗಗಳು ಬರದೇ ಇರುವ ರೀತಿಯಲ್ಲಿ ಹಸುಗಳಿಗೆ ಉಪ್ಪಿನ ಸ್ತಂಭಗಳನ್ನು ಇಡ್ತಾ ಇದ್ರು. ಈಗಲೂ ಸಹ ಗೋಶಾಲೆಗಳು ಇವೆ. ಇದು ನಮಗಾಗಿ ನಾವು ಮಾಡಿಕೊಳ್ಳುವಂತಹ ಒಂದು ಉಪಾಯ. ನಿಮ್ಮ ಹತ್ತಿರದಲ್ಲಿರ್ತಕ್ಕಂತಹ ಯಾವುದಾದರೂ ಗೋಶಾಲೆ ಇದ್ದರೆ ಅಥವಾ ಹಸುಗಳು ಇರುವಂತಹ ಸ್ಥಳಗಳಿಗೆ ಹೋಗಿ, ಮೊದಲೇ ಉಪ್ಪನ್ನು ತೆಗೆದುಕೊಂಡು ಹೋಗಿರಬೇಕು. ಈ ಉಪ್ಪನ್ನು ಹಸುವಿಗೆ ಇಡಲು ಪ್ರಯತ್ನ ಮಾಡಬೇಕು. ಅಂದರೆ ಅಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಕೊಟ್ಟರೂ ಸಹ ಅವರು ಸಹ ಇದನ್ನು ಇಡ್ತಾರೆ. ಅಥವಾ ನಿಮ್ಮ ಕೈಯಿಂದಲೇ ಒಂದು ಸ್ವಲ್ಪ ಉಪ್ಪನ್ನು ಸಹ ಹಸುವಿನ ನಾಲಿಗೆಗೆ ತಾಕಿಸಿದರೂ ಸಹ ತೊಂದರೆ ಇಲ್ಲ. ಉಪ್ಪನ್ನು ಹಸುವಿಗೆ ತಿನ್ನಿಸಲು ಪ್ರಯತ್ನಿಸಿ. ಸಾಧ್ಯವಾಗದಿದ್ದರೆ ನಿಮ್ಮ ಕೈಯಿಂದಲೇ ಸ್ವಲ್ಪ ಮಟ್ಟಿಗೆ ಈ ಒಂದು ಕಲ್ಲುಪ್ಪನ್ನು ಹಸುವಿನ ನಾಲಿಗೆಗೆ ತಾಕಿಸಿದರೂ ಸಹ ಸಾಕು. ಒಂದು ದಿನ ಮೊದಲೇ ಮನೆಗೆ ಉಪ್ಪನ್ನು ತಂದು ಪ್ಯಾಕೆಟನ್ನು ಓಪನ್ ಮಾಡಿ ಒಂದು ಪ್ಲೇಟ್ ಅಥವಾ ಪಾತ್ರೆಯಲ್ಲಿ ಈ ಕಲ್ಲುಪ್ಪನ್ನು ಹಾಕಿ ಒಂದು ಟೇಬಲ್ ಮೇಲಾಗಲಿ ಅಥವಾ ನಿಮ್ಮ ಒಂದು ಅಡಿಗೆ ಕೋಣೆಯಲ್ಲಾಗಲಿ ಇಟ್ಟಿರಬೇಕು. ಒಂದು ದಿನ ಮೊದಲೇ ಈ ರೀತಿ ಉಪ್ಪನ್ನು ಓಪನ್ ಮಾಡಿ ಇಟ್ಕೊಂಡಿರಬೇಕು. ನಂತರ 2ನೇ ದಿನ ಈ ಉಪ್ಪನ್ನು ತೆಗೆದುಕೊಂಡು ಹೋಗಿ ಹಸುವಿಗೆ ಕೊಡಿ. ಅಂದರೆ ಗೋಶಾಲೆಯಲ್ಲಾಗಲಿ ಹಸುಗಳಿರುವಂತಹ ಸ್ಥಳಕ್ಕೆ ಹೋಗಿ ಉಪ್ಪನ್ನು ಹಸುವಿಗೆ ಸೇವಿಸಲು ಕೊಡೋದ್ರಿಂದ, ಈ ರೀತಿ ನೀವು ಮಾಡ್ತಾ ಬರೋದ್ರಿಂದ, ಅಂದರೆ ವಾರಕ್ಕೊಮ್ಮೆ ಆದರೂ ಸಹ ಈ ವಿಧಾನವನ್ನು ಮಾಡೋದ್ರಿಂದ ಯಾವ ದಿನವಾದರೂ ಯಾವ ಸಮಯದಲ್ಲಾದರೂ ಸಹ ಸಮಸ್ಯೆ ಇಲ್ಲ. ಯಾವುದೇ ದಿನವಾದರೂ ಸಹ ಈ ಒಂದು ಉಪಾಯವನ್ನು ಮಾಡಬಹುದು. ನಿಮ್ಮಲ್ಲಿರುವಂತಹ ನಕಾರಾತ್ಮಕ ಶಕ್ತಿ ಕಡಿಮೆಯಾಗುತ್ತದೆ. ನಿಮ್ಮ ಮನೆಯಲ್ಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿ ಕಡಿಮೆ ಆಗ್ತದೆ. ದುಷ್ಟಶಕ್ತಿಗಳಾಗಲಿ ನಿಮ್ಮ ಮೇಲಿರುವಂತಹ ನೆಗೆಟಿವ್ ಎನರ್ಜಿ ಕೆಲಸ ಮಾಡುತ್ತಾ, ಅಂದರೆ ಏನೂ ಮಾಡಲು ಹೋದರೂ ಸಹ ಎಲ್ಲದರಲ್ಲೂ ಸಹ ಸಮಸ್ಯೆಗಳು, ಯಾವುದೇ ಕೆಲಸ ಮಾಡಲು ಹೋದರೂ ಸಹ ಸಮಸ್ಯೆಗಳು ಎಂಬುವವರು ಈ ರೀತಿಯ ಸಣ್ಣ ಪುಟ್ಟದಾದಂತಹ ಉಪಾಯಗಳು ಮಾಡ್ತಾ ಇರಬೇಕು. ಒಂದೇ ಒಂದು ಬಾರಿ ಮಾಡಿ ಸುಮ್ಮನಾಗಬಾರ್ದು. ಪದೇ ಪದೇ ಈ ಪ್ರಯತ್ನವನ್ನು ಮುಂದುವರಿಸಿಕೊಂಡು ಹೋಗಬೇಕು. ಕೇವಲ ಒಂದು ಬಾರಿ ಮಾಡಿ ಬಿಟ್ಟು ಬಿಡೋದ್ರಿಂದ ಫಲ ಸಿಗೋದಿಲ್ಲ. ಇವುಗಳನ್ನು ಕಂಟಿನ್ಯೂ ಮಾಡುತ್ತಾ ಬರೋದ್ರಿಂದ ಸ್ವಲ್ಪ ಸ್ವಲ್ಪವಾಗಿ ಸಮಸ್ಯೆಗಳಿಂದ ಹೊರಬರಲು ಅವಕಾಶಗಳು ದೊರೆಯುತ್ತವೆ. ನಿಮ್ಮ ಮೇಲಿರುವಂತಹ ದುಷ್ಟಶಕ್ತಿಗಳ ಪ್ರಭಾವ ಮತ್ತು ನೆಗೆಟಿವ್ ಎನರ್ಜಿ ತೊಲಗಿ ಹೋಗುತ್ತವೆ. ಈ ಉಪಾಯ ನಿಮಗೆ ಸಮಯವಿದ್ದಾಗಲೆಲ್ಲ ಮಾಡ್ತಾ ಬನ್ನಿ. ಹಾಗೆ ಉಪ್ಪನ್ನು ಮನೆಯಲ್ಲಿ ಪ್ಲಾಸ್ಟಿಕ್ನ ಪಾತ್ರೆಯಲ್ಲಿ ಇಡುವುದನ್ನು ಬಿಟ್ಟುಬಿಡಿ. ಪ್ಲಾಸ್ಟಿಕ್ನ ಪಾತ್ರೆಯಲ್ಲಿ ಉಪ್ಪನ್ನು ಇಟ್ಟಿರಬಾರ್ದು. ಗಾಜಿನ ಪಾತ್ರೆಯಲ್ಲಾಗಲಿ ಅಥವಾ ಸ್ಟೀಲ್ನ ಪಾತ್ರೆಯಲ್ಲಾಗಲಿ ಇಡುವುದನ್ನು ಪ್ರಯತ್ನ ಮಾಡ್ತಾ ಬನ್ನಿ. ಸ್ಟೀಲ್ಗಿಂತಲೂ ಗಾಜಿನ ಪಾತ್ರೆ ಅಥವಾ ಪಿಂಗಾಣಿ ಪಾತ್ರೆಗಳನ್ನು ಬಳಸಿ. ಅವುಗಳಿಂದ ನಿಮಗೆ ಲಾಭವಿರುತ್ತದೆ. ಅದೇ ರೀತಿ
ಪ್ರತಿ ಶನಿವಾರ ಮತ್ತು ಬುಧವಾರದಂದು ನೀವು ಸ್ನಾನ ಮಾಡುವಂತಹ ನೀರಿಗೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಸ್ನಾನ ಮಾಡ್ತಾ ಬನ್ನಿ. ಈ ಮೊದಲಿನ ವಿಡಿಯೋದಲ್ಲೂ ಸಹ ಇದನ್ನು ನಾನು ಹೇಳ್ತಾನೇ ಬಂದಿದ್ದೇನೆ. ಏಕೆಂದರೆ ನಿಮ್ಮ ಮೇಲೆ ಯಾವುದೇ ತಂತ್ರಮಂತ್ರ ಪ್ರಯೋಗಗಳು, ವಶೀಕರಣ ಪ್ರಯೋಗಗಳು ಮಾಡಿದ್ದಾರೆ ಎಂಬ ಅನುಮಾನವಿದ್ದರೆ, ನಿಮಗೆ ಈ ರೀತಿ ಯಾವುದಾದ್ರೂ ಅನುಮಾನವಿದ್ದರೆ, ಏಕೆಂದರೆ ವಶೀಕರಣ ಪ್ರಯೋಗಗಳು ತಿಳಿಸಿದ ಮೇಲೆ ಆ ಪ್ರಯೋಗಗಳಿಗೆ ನಿವಾರಣೆ ಸಹ ತಿಳಿಸಿರಬೇಕು. ಹಾಗೆ ಈ ರೀತಿಯ ಪ್ರಯೋಗಗಳು ನಮ್ಮ ಮೇಲೆ ನಡೆದಿದ್ದಾವೆ, ಒಂದು ವೇಳೆ ಈ ರೀತಿಯ ಪ್ರಯೋಗಗಳು ನಮ್ಮ ಮೇಲೆ ನಡೆದಿದ್ದಾವೆ ಎಂಬ ಅನುಮಾನವಿದ್ದರೆ ಉಪ್ಪನ್ನು ಬೆರೆಸಿ ನೀರಿನಿಂದ ಸ್ನಾನ ಮಾಡ್ತಾ ಬಂದರೆ, ಅದೂ ಸಹ ಬುಧವಾರ ಮತ್ತು ಶನಿವಾರದಂದು ಸ್ನಾನ ಮಾಡ್ತಾ ಬರೋದ್ರಿಂದ ನಿಮ್ಮ ಮೇಲೆ ಯಾವುದೇ ಪ್ರಯೋಗಗಳು ಕೆಲಸ ಮಾಡುವುದಿಲ್ಲ. ಒಂದು ವೇಳೆ ಮೊದಲೇ ಪ್ರಯೋಗಗಳು ಆಗಿದ್ದಲ್ಲೂ ಸಹ ನಿವಾರಣೆ ಆಗ್ತಾ ಬರ್ತದೆ. ಹಾಗೆ ಇನ್ನೂ ಕೆಲವರು, ಗುರುಗಳೇ, ನಿದ್ರೆಯಲ್ಲಿ ಕೆಟ್ಟ ಕನಸುಗಳು ಬರ್ತವೆ, ಅದು ಸಹ ಹೆಚ್ಚಾದ ರೀತಿಯಲ್ಲಿ ಕಾಣುತ್ತವೆ, ಪ್ರತಿದಿನವೂ ಸಹ ಬರ್ತವೆ, ಏನು ಮಾಡಬೇಕು? ಈ ರೀತಿ ಅನೇಕರು ಕೇಳಿರುತ್ತಾರೆ. ನೀವು ಯಾವ ದಿನವಾದರೂ ಸರಿ ಈ ರೀತಿಯ 5 ತೊಟವಿರುವಂತಹ ಒಣಮಿರ್ಚಿಯನ್ನು ತೆಗೆದುಕೊಳ್ಬೇಕು. 5 ತೊಟ ಇರತಕ್ಕಂತಹ ಒಣಮಿರ್ಚಿಯನ್ನು ತೆಗೆದುಕೊಂಡು ಈ ಒಂದು ಉಪಾಯವನ್ನು ಪ್ರಯತ್ನಿಸಬೇಕು. ಮೊದಲಿಗೆ ನಿಮ್ಮ ಎಡಗೈನಲ್ಲಿ ಅಂದರೆ ಅಂಗೈಯಲ್ಲಿ 5 ಒಣಮಿರ್ಚಿ, ಹಾಗೆ ಬಿಳಿ ಸಾಸಿವೆ ನೋಡಿ, ಸ್ವಲ್ಪ ಮಟ್ಟಿಗೆ ಬಿಳಿ ಸಾಸಿವೆ, ನಿಮಗೆ ಅರ್ಥವಾಗಲಿ ಎಂದು ನಾನು ಮಾಡಿ ತೋರಿಸ್ತಾ ಇದ್ದೇನೆ. ಸ್ವಲ್ಪ ಮಟ್ಟಿಗೆ ಬಿಳಿ ಸಾಸಿವೆ, ಹಾಗೆ ಸ್ವಲ್ಪ ಮಟ್ಟಿಗೆ ಕಲ್ಲುಪ್ಪು, 5 ಒಣಮಿರ್ಚಿ, ಬಿಳಿ ಸಾಸಿವೆ ಹಾಗೂ ಕಲ್ಲುಪ್ಪು, ಇವುಗಳನ್ನೆಲ್ಲ ಸೇರಿಸಿ, ಇದನ್ನು ಚಿಕ್ಕ ಮಕ್ಕಳು ಹಿರಿಯರಿಗೆ ಮಾಡುವಂತಿಲ್ಲ, ಸ್ತ್ರೀಯರು ಪುರುಷರಿಗೆ ಮಕ್ಕಳಿಗೆ ಮಾಡಬಹುದು, ಅಥವಾ ಪತ್ನಿ ತನ್ನ ಪತಿಗೂ ಸಹ ಇದನ್ನು ಮಾಡಬಹುದು. ಹಾಗೆ ವಯಸ್ಸಿನಲ್ಲಿ ದೊಡ್ಡ ಮಕ್ಕಳು ಚಿಕ್ಕ ಮಕ್ಕಳಿಗೂ ಸಹ ಮಾಡಬಹುದು, ಅಥವಾ ಯಾರಿಗೆ ಅವರು ಸ್ವತಃ ಸಹ ಮಾಡಿಕೊಳ್ಳಬಹುದು. ತುಂಬಾ ಜನ ಕೇಳಿದ್ದಾರೆ, ಯಾರಿಗೆ ಅವರು ಸ್ವತಃ ಮಾಡೋದನ್ನು ತಿಳಿಸ್ಕೊಡಿ ಎಂದು. ಈ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ತಲೆಯ ಸುತ್ತ 7 ಸುತ್ತು, ಅಂದರೆ ಆಂಟಿ ಕ್ಲಾಕ್ ವೈಸ್, ಬಲದಿಂದ ಎಡಕ್ಕೆ 7 ಬಾರಿ ತಲೆ ಸುತ್ತ ಸುತ್ತಬೇಕು. ದಿಷ್ಟಿ ತೆಗೆಯುವ ರೀತಿ 7 ಬಾರಿ ತಲೆಯ ಸುತ್ತ ಸುತ್ತಿದ ನಂತರ ನಿಮಗೆ ಅವಕಾಶವಿದ್ದರೆ ಇದ್ದಿಲಿನ ಮೇಲೆ ಈ ವಸ್ತುಗಳನ್ನು ಸುಡಬಹುದು, ಅಥವಾ ಇಲ್ಲ, ನಮಗೆ ಇದ್ದಿಲಿನ ಮೇಲೆ ಸುಡುವಂತಹ ಅವಕಾಶ ಇಲ್ಲ, ನಗರ ಪ್ರದೇಶಗಳಲ್ಲಿ ವಾಸ ಇರ್ತಾರೆ, ಸಿಟಿಗಳಲ್ಲಿ, ಅವರು ಇದ್ದಿಲಿನ ಮೇಲೆ ಇವನ್ನ ಸುಡಲಿಕ್ಕೆ ಅವಕಾಶ ಇಲ್ಲ. 7 ಬಾರಿ ತಲೆಯ ಸುತ್ತ ಸುತ್ತಿದ ನಂತರ ಈ ವಸ್ತುಗಳನ್ನು ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಯಾವುದಾದರೂ ಗಿಡಗಳ ಪಾಟ್ನ ಬುಡದಲ್ಲಿ ಸ್ವಲ್ಪ, ಆ ಗಿಡದ ಪಾಟ ಸ್ವಲ್ಪ ಮಣ್ಣನ್ನು ಹೊರಗಡೆ ತೆಗೆದು ಆ ಒಂದು ಮಣ್ಣಿನ ಪಾತ್ರೆಯಲ್ಲಿ, ಗಿಡಗಳ ಪಾಟ್ನ ಬುಡದಲ್ಲಿ ಈ ಎಲ್ಲ ವಸ್ತುಗಳನ್ನು ಹೂತಿಡಬಹುದು. ಈ ಉಪಾಯವನ್ನು ಸಹ ಸ್ತ್ರೀಯರಾದರೂ ಪುರುಷರಾದರೂ ಸಹ ಮಾಡಬಹುದು. ತುಂಬ ಅದ್ಭುತವಾಗಿ ಕೆಲಸ ಮಾಡ್ತದೆ. ಏಕೆಂದರೆ ನಮ್ಮ ಮೇಲೆ ನಕಾರಾತ್ಮಕ ಶಕ್ತಿ ಇದ್ದರೂ, ದೃಷ್ಟಿದೋಷವಿದ್ದರೂ, ಕೆಟ್ಟ ಗಾಳಿ ಯಾವುದಾದ್ರೂ ಬಂದಿದ್ದರೂ ಸಹ, ಯಾವುದೇ ರೀತಿಯ ತಂತ್ರ ಪ್ರಯೋಗಗಳು ನಡೆದಿದ್ದರೂ, ಒಂದು ವೇಳೆ ಯಾವುದಾದ್ರೂ ವಶೀಕರಣ ಪ್ರಯೋಗವಿದ್ದರೂ ಸಹ, ನಿದ್ರೆಯಲ್ಲಿ ಕೆಟ್ಟ ಕನಸುಗಳು ಕಾಣುತ್ತಿದ್ದರೂ, ನಮಗೆ ತ್ವರಿತವಾಗಿ ಒಂದು ಉಪಶಾಂತಿ ಸಿಗುತ್ತದೆ, ಅದ್ಭುತವಾಗಿ ಕೆಲಸ ಮಾಡ್ತದೆ. ನಾವು ಚೆನ್ನಾಗಿರಬೇಕು, ಶಾರೀರಿಕವಾಗಿ ಮಾನಸಿಕವಾಗಿ ಸಮಸ್ಯೆಗಳು ಎದುರಾಗುತ್ತಿವೆ ಎಂಬುವವರು ಯಾರಾದರೂ ಸಹ ಈ ತಂತ್ರದ ಉಪಾಯವನ್ನು ಪ್ರಯತ್ನಿಸಬಹುದು. ನಿಮಗೆ ಕಾಣಲಿ ಎಂಬುದಕ್ಕಾಗಿ ಮಾತ್ರವೇ ನಾನು ಪ್ರಾಯೋಗಿಕವಾಗಿ ನಿಮಗೆ ಮಾಡಿ ತೋರಿಸಿದ್ದೇನೆ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ 10 ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ. ಇದೇ ರೀತಿಯ ಇನ್ನೂ ಹೆಚ್ಚಿನ ತಂತ್ರ ವಿಧಾನಗಳು ಅಥವಾ ಪೂಜಾ ವಿಧಾನಗಳನ್ನು ತಿಳಿದುಕೊಳ್ಳಲು ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.